ನಾಗೇಂದ್ರ ಅವರು ಯಾವುದೇ ತ್ಯಾಗಕ್ಕಾದರೂ ಕೂಡ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾಗೇಂದ್ರ ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಟ್ಟರು ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ದಿವಂಗತ ಅನಂತಕುಮಾರ್ ಅವರು ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಏನು ನಮ್ಮ ಮನೆಯಲ್ಲಿ ಬರಲ್ಲ ಅಂತ ಬರೆದಿರುತ್ತೋ ಅದು ಯಾವತ್ತೂ ಬರಲ್ಲ ಅಂತ. TV9 ಡೀಟೇಲ್ಗೆ ಸ್ವಾಗತ. ನಾನು ಪ್ರಮೋದ್. ರಾಜಕೀಯದ ವಿಶೇಷ ಸುದ್ದಿಗಳನ್ನು, ಇನ್ಸೈಡ್ ಕಥೆಗಳನ್ನು, ಒಳಗಡೆ ಆಗ್ತಾ ಇರುವಂಥ ಪಡಸಾಲೆ ಮಾತುಗಳನ್ನು ಎಲ್ಲವನ್ನೂ ಕೂಡ ವಿವರವಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜಕೀಯದಲ್ಲಿ ಏನಾಗ್ತಾ ಇದೆ, ಇವತ್ತಿನ ಬಿಸಿ ಬಿಸಿ ಸುದ್ದಿಗಳೇನು, ಜೊತೆಗೆ ಮುಂದೆ ಆಗ್ಬೋದಾದಂಥ ಬೆಳವಣಿಗೆ ಅದು, ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂಥ ಈ ವಿಶೇಷ ಪ್ರಯತ್ನವೇ TV9 ಡೀಟೇಲ್ನ ರಾಜಕೀಯ ವಿಡಿಯೋಗಳು. ಇವತ್ತಿನ ರಾಜಕೀಯ ಚರ್ಚೆ ಬಗ್ಗೆ ಹೇಳೋದಾದರೆ ಬಹುಶಃ ನಾಗೇಂದ್ರ ಅವರ ವಿಚಾರವೇ ಬಿಸಿ ಬಿಸಿಯಾಗಿ ವಿಧಾನಸೌಧದಿಂದ ರಾಜ್ಯದ ಮನೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂದರೆ ತಪ್ಪಾಗಲ್ಲ. ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ಈ ಒಂದು ಪ್ರಶ್ನೆನ ಎಲ್ಲರೂ ಸಹಜವಾಗಿಯೇ ಕೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆಗೆ BJP ಹೋರಾಟವನ್ನು ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕೀಯ ನನ್ನ ಕಡೆಗೆ, BJPಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಗೇಂದ್ರ ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಟ್ಟರು ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಆದರೆ ಕಾಂಗ್ರೆಸ್ ಮನೆ ಒಳಗಡೆ ನಡೀತಾ ಇರುವಂಥ ನಿಜವಾದಂಥ ಕಹಾನಿ ಏನು, ಕಾಂಗ್ರೆಸ್ ಮನೆ ಒಳಗಡೆ ಅದು ಯಾವ ರಾಜಕಾರಣ ನಡೀತಾ ಇದೆ? ಕೇವಲ ಬೆಂಗಳೂರಷ್ಟೇ ಅಲ್ಲ, ದೂರದ ದೆಹಲಿಯಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆ ಗಟ್ಟಿಯಾದಂಥ ನಿರ್ಧಾರವನ್ನು ತತ್ಕ್ಷಣಕ್ಕೆ ಯಾರೂ ಓಪನ್ ಆಗಿ ಹೇಳ್ತಾ ಇಲ್ಲ. ಆದರೆ ಈಗ TV9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನಾಗೇಂದ್ರಗೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ನಾಯಕರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ನಾಯಕರ ಹೆಸರುಗಳನ್ನಾಗಲಿ ಅಥವಾ ಇಂಥದ್ದೇ ಮೂಲಗಳು ಅಂತ ನಾವು ನೇರವಾಗಿ ಹೆಸರು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ನಂಬೋದಕ್ಕೆ ಅರ್ಹವಾಗಿರುವಂಥ ಮಾಹಿತಿಗಳ ಪ್ರಕಾರ, ನಂಬೋದಕ್ಕೆ ಅರ್ಹವಾಗಿರುವಂಥ ಮೂಲಗಳ ಪ್ರಕಾರ ನಾಗೇಂದ್ರ ಅವರಿಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮ್ಯುನಿಕೇಷನ್ಸ್ ಆಗಿದೆ. ಹಾಗಾದರೆ ತೆರೆ ಹಿಂದೆ ಆಗಿದ್ದೇನು, ಈ ಒಂದು ವಿಚಾರವನ್ನು ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರಿನಿಂದ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಸಾಕಷ್ಟು ಲೆಕ್ಕಾಚಾರ ಇತ್ತು. ಕೇವಲ ನಾಗೇಂದ್ರ ಅವರ ವಿಚಾರ ಅಷ್ಟೇ ಇರಲಿಲ್ಲ, ಈಗ ಸಂಪುಟ ಪುನರ್ರಚನೆ ಮಾಡಬೇಕಾ ಮಾಡಬಾರ್ದಾ ಇದೊಂದು ಚರ್ಚೆ ಇತ್ತು. ಕೆಲವೊಂದಿಷ್ಟು ನಾಯಕರು, ಪ್ರಮುಖವಾಗಿ ಕೃಷ್ಣಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಹಿರಿಯ ಶಾಸಕರು, ಹಿರಿಯ ನಾಯಕರು ನಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೇಬೇಕು ಅನ್ನುವಂಥ ಅಗಾಧವಾದಂಥ ಒತ್ತಡವನ್ನು ಮೊದಲಿಂದನೂ ಹಾಕ್ತಾನೆ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾನೆ. ನಾಗೇಂದ್ರ ಅವರ ರಾಜೀನಾಮೆ ಮೂಲಕ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ದಟ್ಟವಾಗಿ ಕೇಳಿಬರ್ತಾ ಇತ್ತು. ಆದರೆ ದೆಹಲಿಯಲ್ಲಿ ಆದಂಥ ಬೆಳವಣಿಗೆಗಳೇ ಬೇರೆಯಾಗಿದೆ. ದೆಹಲಿಯಲ್ಲಿ ನಾಗೇಂದ್ರ ಅವರ ವಿಚಾರಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಡಿಸ್ಕಷನನ್ನು ಮಾಡಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾ ಇದ್ರು ಕೂಡ ಪರೋಕ್ಷವಾಗಿ ಒಂದು ಮಾತನ್ನು ದೆಹಲಿಯಲ್ಲೇ ಹೈಕಮಾಂಡ್ ಅಂಗಳದ ಪಡಸಾಲೆಯಲ್ಲೇ ನಿಂತು ಹೇಳಿದ್ದಾರೆ. ಅದೇನಪ್ಪ ಅಂದರೆ ನಾಗೇಂದ್ರ ಅವರು ಯಾವುದೇ ತ್ಯಾಗಕ್ಕಾದರೂ ಕೂಡ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ನೀವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಮಾಧ್ಯಮದವರಿಗೆ ಮಾತಾಡ್ತಾ ನಾನೇನು ಹೇಳಲ್ಲ, ನಾಗೇಂದ್ರ ನಿಮ್ಮ ಮುಂದೆ ಬಂದು ಎಲ್ಲವನ್ನೂ ಬ್ರೀಫ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ನಾಗೇಂದ್ರರೇ ಯಾಕೆ ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನು ವಿವರವಾಗಿ ಮುಂದಿಟ್ಟು ಎಲ್ಲವನ್ನೂ ನಿಮ್ಮ ಮುಂದೆ, ಅಂದರೆ ಮಾಧ್ಯಮದ ಮುಂದೆ, ಜನರ ಮುಂದೆ ಹೇಳ್ತಾರೆ ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಇದರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೆ ಮೊನ್ನೆ ತನಕ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ನಾಗೇಂದ್ರ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಗಟ್ಟಿಯಾಗಿ ಹೇಳಿದರು. ಒಂದು ವಾರಗಳ ಕಾಲ ನಡೆದಂಥ ಅಧಿವೇಶನದಲ್ಲೂ ಕೂಡ BJPಯ ವಾದಕ್ಕೆ ಅವರು ತಿರುಗೇಟನ್ನು ಕೊಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾಯಿದ್ರು. ಇಷ್ಟೆಲ್ಲ ಆದರೂ ಕೊನೆಗಳಿಗೆಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ದಾದರೂ ಯಾಕೆ, ಈ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಮೇಲ್ನೋಟಕ್ಕೆ ರಾಜಕೀಯ ಅಂತ ಹೇಳಿದ್ರು ಕೂಡ ಅದರ ಹಿಂದೆ ಕಾನೂನಿನ ಲೆಕ್ಕಾಚಾರ ಇದೆ, ಅದರ ಹಿಂದೆ ಸರ್ಕಾರಕ್ಕೆ ಮುಜುಗರ ತಪ್ಪಿಸುವಂಥ ಲೆಕ್ಕಾಚಾರ ಇದೆ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಮಾಡೆಲ್ನೇ ಬೇರೆ ಬೇರೆ ಕಡೆಗೆ ರಿಪೀಟ್ ಆದರೆ ಅನ್ನುವಂಥ ಆತಂಕ ಕೂಡ ಇದೆ. ಅದನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1, ರಾಜಕೀಯ ಲೆಕ್ಕಾಚಾರ. ಈ ರಾಜಕೀಯ ಲೆಕ್ಕಾಚಾರ ಏನಾಗಿರುತ್ತೆ? ಸಹಜವಾಗಿ ವಿಪಕ್ಷ BJP ಅವರು ಹೋರಾಟ ಮಾಡ್ತಾರೆ, ಸಾಕಷ್ಟು ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಹಾಗಂತ ಅವ್ರು ಹೋರಾಟ ಮಾಡಿದಾಗೆಲ್ಲ ನಾವು ಮಣಗ್ಬಿಡ್ಬೇಕಾ? ಅಥವಾ ಅವ್ರು ಹೋರಾಟ ಮಾಡಿದಾಗೆಲ್ಲ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು ನಾವು BJP ಹೇಳ್ದಂತೆ ಕೇಳಬೇಕಾ? ಈ ಒಂದು ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿದೆ. ಆದರೆ ನಾಗೇಂದ್ರ ಅವರ ಕೇಸು ಪ್ರಮುಖವಾಗಿ CBI ಪ್ರಕರಣ ಏನಿದೆ, ಈಗಾಗಲೇ ಚಾರ್ಜ್ ಶೀಟ್ ಹಾಕಿ ಮುಂದೆ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ವಿಚಾರಣೆ ಆರಂಭ ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಯಾಕೆ ರಾಜ್ಯಪಾಲರ ಅನುಮತಿ ಬೇಕು ಅನ್ನುವಂಥ ಪ್ರಶ್ನೆನ ನೀವು ನಮ್ಮ ಮುಂದೆ ಕೇಳ್ಬೋದು. ಸಾಮಾನ್ಯವಾಗಿ ನೀವು ಅಥವಾ ಸಾಮಾನ್ಯ ಜನರ ವಿರುದ್ಧ ಏನಾದ್ರು ಕೇಸ್ ಬಿದ್ದಂಥ ಸಂದರ್ಭದಲ್ಲಿ, ಚಾರ್ಜ್ ಶೀಟ್ ಆದಂಥ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಲಯಕ್ಕೆ ಪೊಲೀಸರು ಅದನ್ನು ಸಬ್ಮಿಟ್ ಮಾಡ್ತಾರೆ, ನಮ್ಮ ವಿರುದ್ಧ ಕೋರ್ಟಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಆದರೆ ಸರ್ಕಾರಿ ನೌಕರರು ಅಥವಾ ಜನಪ್ರತಿನಿಧಿಗಳು ಯಾರು ಸರ್ಕಾರದ ಭಾಗವಾಗಿರ್ತಾರೆ ಅಂಥವ್ರನ್ನು ವಿಚಾರಣೆ ನ್ಯಾಯಾಲಯದಲ್ಲಿ ಮಾಡೋದಕ್ಕೆ ಅದಕ್ಕೆ ರಾಜ್ಯಪಾಲರ ಪೂರ್ವಾನುಮತಿ ಬೇಕು. ಇದಕ್ಕೆ ಕಾರಣ ಇಷ್ಟೇ, ಯಾಕೆಂದರೆ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು ಅಥವಾ ಯಾವ್ದಾದ್ರು ಜನಪ್ರತಿನಿಧಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು, ಅವನ ವಿರುದ್ಧ ರಾಜಕೀಯ ಕಾರಣಕ್ಕೋ ಷಡ್ಯಂತ್ರದ ಭಾಗವಾಗೋ ಕೇಸ್ ದಾಖಲಿಸಿ ಆತನನ್ನು ರಾಜೀನಾಮೆ ಕೊಡಿಸ್ಬಿಡ್ಬೋದು ಅಥವಾ ಆತನ ತೇಜೋವಧೆ ಮಾಡ್ಬೋದು, ಆತನಿಗೆ ಕಿರುಕುಳ ಕೊಡ್ಬೋದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ವಿಶೇಷವಾದಂಥ ಒಂದು ಕಾಯ್ದೆಯನ್ನು ಮಾಡಲಾಗಿದೆ. ಜೊತೆಗೆ ಒಂದು ರೀತಿ ರಕ್ಷಣೆಯೂ ಕೂಡ ಹೌದು. ಹೀಗಾಗಿ ಈ
ಕಾನೂನಿನ ಅನ್ವಯ ರಾಜ್ಯಪಾಲರ ಅನುಮತಿ ಅಂದರೆ ನ್ಯಾಯಾಲಯದಲ್ಲಿ ನಾಗೇಂದ್ರ ವಿರುದ್ಧ ವಿಚಾರಣೆ ಆರಂಭ ಮಾಡೋದಕ್ಕೆ ಅಥವಾ ನ್ಯಾಯಾಲಯ ಈ ಒಂದು ಪ್ರಕರಣವನ್ನು ಅಧಿಕೃತವಾಗಿ ಪರಿಗಣಿಸೋದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಅಂದರೆ ನ್ಯಾಯಾಲಯ ಕಾಗ್ನಿನೆನ್ಸ್ ಪಡೆಯೋದಕ್ಕೆ ಈ ರಾಜ್ಯಪಾಲರ ಅನುಮತಿಯನ್ನು ಕಳ್ಕೋಬೇಕಾಗತ್ತೆ. ಹೀಗಾಗಿ ರಾಜ್ಯಪಾಲರ ಅನುಮತಿ ಕೊಟ್ಟರೆ ಅವಾಗೇನಾಗುತ್ತೆ, ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅಂದರೆ ಎಲ್ಲರೂ ಕೂಡ ಆರೋಪ ಮಾಡ್ತಾರೆ, ಮೇಲ್ಗಡೆ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ ನಾಗೇಂದ್ರ ಅವರ ವಿರುದ್ಧ. ಹೀಗಿದ್ದು ಕೂಡ ಚಾರ್ಜ್ ಶೀಟ್ ಹಾಕಲಾಗಿದೆ. ಚಾರ್ಜ್ ಶೀಟ್ ಹಾಕಿ ಅವ್ರ ಮೇಲೆ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಆಗಿದೆ, ಕೇಸ್ನಲ್ಲಿ ವಿಚಾರಣೆ ಆರಂಭವಾಗ್ತದೆ. ಇಷ್ಟಾದರೂ ಕೂಡ ನೀವು ಒಂದು ಕಡೆಗೆ ದೆಹಲಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತೀರಿ, ಹೋರಾಟ ಅಂತ ಹೇಳ್ತೀರಿ, ಮತ್ತೊಂದು ಕಡೆಗೆ ನಿಮ್ಮ ಸಚಿವರನ್ನು ನೀವು ರಾಜೀನಾಮೆ ಪಡೆಯಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನು ಕೂಡ ಸಹಜವಾಗಿ ಕಾಂಗ್ರೆಸ್ಗೆ ಉತ್ತರ ಕೊಡೋದು ಕಷ್ಟವಾಗುತ್ತೆ. ರಾಜಕಾರಣದಲ್ಲಿ ಹೇಳ್ಬೋದು, ಅಫ್ಕೋರ್ಸ್ ಯಾವುದನ್ನು ಬೇಕಾದ್ರೂ ಡಿಫೆಂಡ್ ಮಾಡ್ಕೋಬೋದು, ಅದು ಬೇರೆ ವಿಚಾರ. ಆದರೆ ಸಹಜವಾಗಿ ಸಾಕಷ್ಟು ಕಷ್ಟದ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಹಿಂದೆ ಕಾಂಗ್ರೆಸ್ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ಇದೇ ರೀತಿ ವಿಚಾರಣೆ ಆರಂಭವಾಗಂಥ ಸಂದರ್ಭದಲ್ಲಿ ಅಥವಾ ಅವ್ರ ವಿರುದ್ಧ ಇದೇ ರೀತಿ ಲೋಕಾಯುಕ್ತ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಗಳು ಅಥವಾ ತನಿಖಾ ಸಂಸ್ಥೆಗಳು ಅವ್ರ ವಿರುದ್ಧ ಕೇಸ್ ದಾಖಲಿಸಿದಂಥ ಸಂದರ್ಭದಲ್ಲೂ ಕೂಡ ರಾಜೀನಾಮೆ ಕೊಡಿ ಅಂತಲೇ ಹೋರಾಟ ಮಾಡಿದರು. ಹಾಗೂ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಉಂಟಾಗಿತ್ತು. ಆಗಲೂ ಕೂಡ BJP ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಿತ್ತು. ಹೀಗಾಗಿ ಹಿಂದೆ ಇದೇ ಕಾಂಗ್ರೆಸ್ನ ವಾದನಿದೆ, ಈಗ BJP ಕಾಂಗ್ರೆಸ್ ಅಂದು ಮಾಡಿದಂಥ ವಾದನೆ ಇವತ್ತು ನಾಗೇಂದ್ರ ಪ್ರಕರಣದಲ್ಲೂ ಕೂಡ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಮುಜುಗರವಾಗುತ್ತೆ ಒಂದು ವೇಳೆ ಅನ್ನೋರು ರಾಜ್ಯಪಾಲರು ಅನುಮತಿ ಕೊಟ್ಟರೆ, ಅಂದರೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಅನುಮತಿ ಕೊಟ್ಟರೆ ಮುಜುಗರವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸೃಷ್ಟಿಯಾಗಿದೆ. ಇದು ಒಂದು ಭಾಗ. ಇದ್ರ ಜೊತೆಗೆ ಏಕಾಏಕಿ ಕೂಡ ನಿರ್ಧಾರ ಮಾಡ್ತಾಯಿಲ್ಲ. ಯಾಕೆ ನಿರ್ಧಾರ ಮಾಡ್ತಾಯಿಲ್ಲ? ನಾಗೇಂದ್ರ ಈಗ ಅಷ್ಟೆಲ್ಲ ಮಾಡಿದರೆ ನಾಳೆ ಬೆಳಗ್ಗೆ ಬಂದು ರಾಜೀನಾಮೆ ಕೊಡಪ್ಪ ಅಂತ ಹೇಳ್ಬಿಡುವುದಾಗಿತ್ತು. ಆದರೆ ನೇರವಾಗಿ ಹೇಳ್ತಾಯಿಲ್ಲ. ಕಾರಣ ಇಷ್ಟೇ, ಇದೇ ರೀತಿ ಮತ್ತೊಂದಿಷ್ಟು ಹಲವಾರು ಪ್ರಕರಣಗಳನ್ನು ಕೆಲವೊಂದಿಷ್ಟು ಸಚಿವರ ವಿರುದ್ಧ ಕೂಡ ಬಾಕಿ ಇದೆ. ಅಂದರೆ ಕೆಲವೊಂದಿಷ್ಟು ಸಚಿವರ ವಿರುದ್ಧವೂ ಕೂಡ ತನಿಖಾ ಸಂಸ್ಥೆಗಳು, ಪ್ರಮುಖವಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳು ರಾಜ್ಯಪಾಲರಿಗೆ ಪತ್ರವನ್ನು ಬರೆದು ಈ ಎಲ್ಲ ಮಂತ್ರಿಗಳ ವಿರುದ್ಧ ವಿಚಾರಣೆ ಮಾಡೋದಕ್ಕೆ, ನ್ಯಾಯಾಲಯ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಿ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮನವಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದ್ರ ಬಗ್ಗೆ ದೃಢೀಕರಣ ಎಲ್ಲ ಯಾವ ಸಚಿವರು ಎಲ್ಲಿ ಮಾಡ್ತಾರೆ ಅಂತ. ಆದರೆ ಮುಂದಿನ ದಿನಗಳಲ್ಲಿ ಇಂಥದ್ದೇ ಮತ್ತೊಂದು ಸಚಿವರ ವಿರುದ್ಧ ಕೇಳಿಬಂದರೆ ಆಗ ಇದೇ ಪ್ರಾಸಿಕ್ಯೂಷನ್ ಮಾಡಲನ್ನು ಮುಂದಿಟ್ಟು ವಿಪಕ್ಷ ಆ ಸಚಿವರನ್ನು ಕೂಡ ರಾಜೀನಾಮೆ ಕೇಳುತ್ತೆ. ಆಗ ಮುಖಭಂಗವಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದನ್ನು ಅಳೆದು ತೂಗಿ ಯಾವ ಸಂದರ್ಭದಲ್ಲಿ ಹೇಗೆ ಯಾವ ಕಾರಣದಡಿ, ಜೊತೆಗೆ ರಾಜಕೀಯದಲ್ಲಿ ಯು ಹ್ಯಾವ್ ಟು ಬಿ ಪೊಲಿಟಿಕಲಿ ರೈಟ್. ಅಂದರೆ ರಾಜಕಾರಣದಲ್ಲಿ ಸಕಾರಣ ಇರಬೇಕು. ಸಕಾರಣ ಇದ್ದರೆ ಸರಿಯಾಗಿ ಜನರ ಮುಂದೆ ಹೋಗೋದಕ್ಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅಳೆದು ತೂಗಿ ನಾಗೇಂದ್ರ ಅವರ ಮೂಲಕವೇ ಮಾತನಾಡಿಸಿ ನಾಗೇಂದ್ರ ಅವರೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ರಾಜೀನಾಮೆಯನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ಇದು ರಾಜಕೀಯ ಕಾರಣ. ಇನ್ನು ಕಾನೂನಾತ್ಮಕ ಕಾರಣ ಈಗಾಗಲೇ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈಗಾಗಲೇ ವಿವರವಾಗಿ ವಿವರಿಸಿದ್ದೀನಿ ಯಾವ ರೀತಿ ರಾಜ್ಯಪಾಲರ ಮಟ್ಟ ಕಾನೂನಾತ್ಮಕವಾಗಿ ಕಷ್ಟವಾಗುತ್ತೆ ಅಂತ. ಇನ್ನು ಪೊಲಿಟಿಕಲಿ ಹೇಳೋದಾದರೆ BJP ಬಳಿ ಇರುವಂಥ ಬಹುದೊಡ್ಡ ಅಸ್ತ್ರ ಅಂದರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಪಾದಯಾತ್ರೆ ಮಾಡ್ತೀವಿ ಅನ್ನೋದು ಸದ್ಯದ ಬಹುದೊಡ್ಡ ಅಸ್ತ್ರ. ಈಗಾಗಲೇ DK ಶಿವಕುಮಾರ್ ಸರ್ಕಾರ ಬಂದಿದೆ. ಸರ್ಕಾರ ಬಂದ ಆರಂಭದಲ್ಲಿ ಟೇಕ್ ಆಫ್ ಆಗಿದ್ರು ಕೂಡ ಅದಾದ ಬಳಿಕ ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಅಥವಾ ಮಂತ್ರಿಗಳ ಬದಲಾವಣೆ ಎಲ್ಲ ಗಲಾಟೆಗಳಿಂದಾಗಿ, ಗೊಂದಲಗಳಿಂದಾಗಿ ನೇರವಾದಂಥ ಸರ್ಕಾರದ ಬಗ್ಗೆ ಮಾತನಾಡುವಂಥ ವಿಷಯಗಳ ಬದಲಾಗಿ ಈ ಗೊಂದಲಗಳ ಬಗ್ಗೆ ಅಥವಾ ಈ ಫೈರ್ ಫೈಟಿಂಗ್ ಬಗ್ಗೆನೇ ಹೆಚ್ಚು ಸುದ್ದಿ ಆಯಿತು. ಮಾಧ್ಯಮಗಳಲ್ಲಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಆದರೆ ಸರ್ಕಾರ ಏನು ಮಾಡಿದೆ, ಸರ್ಕಾರದ ಸಾಧನೆಯನ್ನು ಕಳೆದ 100 ದಿನಗಳಲ್ಲಿ DK ಶಿವಕುಮಾರ್ ಹೇಗೆ ಕೆಲಸ ಮಾಡಿದ್ದಾರೆ, ಸರ್ಕಾರ ಹೇಗೆ ಕೆಲಸ ಮಾಡಿದೆ, ಇದೆಲ್ಲವೂ ಚರ್ಚೆ ಆಗಬೇಕಾಗಿತ್ತು. ಆದರೆ ಇದನ್ನು ಬಿಟ್ಟು ಕೇವಲ ಸಂಪುಟ ವಿಸ್ತರಣೆ, ನಾಗೇಂದ್ರ ಅವರ ವಿಚಾರ ಇದೇ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಮತ್ತೆ BJP ಪಾದಯಾತ್ರೆ ಅಂತ ಹೋದರೆ ಮತ್ತೆ ನಾಗೇಂದ್ರ ಅವರ ವಿಚಾರ ಮುಂದಿನ 15 ದಿನಕ್ಕೋ 20 ದಿನಕ್ಕೋ ಚರ್ಚೆ ಆಗ್ತಾ ಇದ್ದರೆ ಸಹಜವಾಗಿ ಅದನ್ನು ಒಂದು ಸರ್ಕಾರವಾಗಿ ನಿಭಾಯಿಸೋದು ಕಷ್ಟವಾಗುತ್ತೆ. ಜೊತೆಗೆ ರಾಜಕೀಯವಾಗಿ ಕೂಡ ತಕ್ಕ ಮಟ್ಟಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ವಿಪಕ್ಷದ ಬಳಿ ಇರುವಂಥ ಪ್ರಮುಖ ಅಸ್ತ್ರವನ್ನು ಕಿತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಸಹಜವಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಆಗ್ತಾ ಇದೆ. ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆದೇ ಬಿಟ್ಟರು ಅಂದ್ಕೊಳ್ಳಿ, ಇವತ್ತೋ ನಾಳೆನೋ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ಸಹಜವಾಗಿ ಅಥವಾ ವಿಪಕ್ಷದವರಿಗೆ ಪಾದಯಾತ್ರೆಗೆ ಯಾವುದೇ ಕಾರಣ ಇಲ್ಲ. ಅಫ್ಕೋರ್ಸ್ ವಿಪಕ್ಷಗಳು ಹೇಳ್ಕೋಬೋದು ನಮ್ಮಿಂದಲೇ ಕೊಟ್ಟಿದ್ದು, ನಾವೇ ಕೊಡಿಸಿದ್ದು, ಅದು ಬೇರೆ ವಿಚಾರ. ಪೊಲಿಟಿಕ್ಸ್ನಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಅದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಿಂದೆ ಕೂಡ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ BJP ಹೇಳಿತು ನಮ್ಮ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿಸ್ತಾ ಇದ್ದೀವಿ ಅಂತ, ಅಥವಾ ಕಾಂಗ್ರೆಸ್ನವ್ರು ಹೇಳಿದ್ರು ನಮ್ಮ ಗೆಲುವು ನಮ್ಮ ವಿಜಯ ಅನ್ನೋದು. ಹೀಗೇ ಈ ಬಾರಿ ಕೂಡ BJP ಹೇಳುತ್ತೆ ನಮ್ಮದೇ ಗೆಲುವು ಅಂತ. ಆ ಪಾಯಿಂಟ್ ಸ್ಕೋರ್ ಮಾಡೋದನ್ನು ಯಾರೂ ತಡೆ ಹಿಡಿಯೋದಕ್ಕಾಗಲ್ಲ, ಕಾಂಗ್ರೆಸ್ ಕೂಡ ಏನೂ ಮಾಡೋದಕ್ಕಾಗಲ್ಲ. ಆದರೆ ಈ ಪಾದಯಾತ್ರೆ ಮೂಲಕ ಮುಂದೆ ಆಗ್ಬೋದಂಥ ಸಂಭಾವ್ಯ ಡ್ಯಾಮೇಜ್ ಏನಿದೆ, ಆ ಡ್ಯಾಮೇಜನ್ನು ನಾಗೇಂದ್ರ ಅವರ ರಾಜೀನಾಮೆ ಮೂಲಕ ತತ್ಕ್ಷಣಕ್ಕೆ ತಡೆಯುವಂಥ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬೋದು. ಇದು ಒಂದು ಭಾಗ, ಇದು ರಾಜಕೀಯದ ಭಾಗ. ಮತ್ತೊಂದು, ಈಗಾಗಲೇ ದಲಿತರ ವಿಚಾರದಲ್ಲಿ ಸಾಕಷ್ಟು ಆಯಾಮಗಳಿದೆ. ಈಗಾಗಲೇ ಇಂಟರ್ನಲ್ ರಿಸರ್ವೇಷನ್ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ದಲಿತ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರದ ನಿಲುವುಗಳಿಗೆ ಬದ್ಧವಾಗಿಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ನಿಲುವುಗಳನ್ನು ಒಪ್ಕೋತಾ ಇಲ್ಲ. ಅವ್ರದ್ದಾದಂಥ ಬೇಡಿಕೆ ಇದೆ. ಒಳ ಮೀಸಲಾತಿ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಹೀಗಾಗಿ ಇದೆಲ್ಲವೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಫ್ರಿಜೈಲ್ ಆಗಿದೆ. ಕಾಂಗ್ರೆಸ್ನವರಿಗೆ ಕಳೆದ ಬಾರಿ ಹೇಗೆ ಕೈ ಹಿಡಿದಿದ್ರು ದಲಿತ ಸಮುದಾಯ, ಈಗಲೂ ಕೂಡ ಅದೇ ಮಾದರಿಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಗಟ್ಟಿಯಾಗಿ ಕೈ ಹಿಡಿತಾರೆ ಅನ್ನೋಂಥ ವಿಶ್ವಾಸ ಅವ್ರಿಗೂ ಕೂಡ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ
ಮತ್ತು ದಲಿತ ಸಮುದಾಯವನ್ನು, ಅದರಲ್ಲೂ ಕೂಡ ದಲಿತರ ಹಣವನ್ನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥ ಆರೋಪ ಬರುವಂಥ ಸಂದರ್ಭದಲ್ಲಿ ದಲಿತ ಸಮುದಾಯಕ್ಕೂ ಕೂಡ ಒಂದು ಬೇರೆ ರೀತಿಯಂಥ ಮೆಸೇಜ್ ಹೋಗುತ್ತೆ. ಹೀಗಾಗಿ ಅಂಥ ಮೆಸೇಜ್ ಹೋದಂಥ ಸಂದರ್ಭದಲ್ಲಿ ಮತ್ತೆ ಎಸ್ ಪಿ ಹಣದ ವಿಚಾರ ಇರ್ಬೋದು, ದಲಿತರ ಹಣವನ್ನು ಬೇರೆಡೆಗೆ ಡೈವರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇರ್ಬೋದು, ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನು ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ಇರ್ಬೋದು. ಎಲ್ಲ ಆರೋಪಗಳು ಕೂಡ ದಲಿತ ಸಮುದಾಯಕ್ಕೆ ಬೇರೆ ರೀತಿಯಂಥ ಮೆಸೇಜ್ ಹೋಗುತ್ತೆ. ಮುಂದೆ ಹೋಗ್ತಾ ಇದ್ದಂತೆ ಸರ್ಕಾರಗಳು ಮುಂದೆ ಚಲಾವಣೆ ಮಾಡ್ತಾ ಇದ್ದಂತೆ, ಅಧಿಕಾರಿಗಳು ಚಲಾವಣೆ ಆಗ್ತಾ ಇದ್ದಂತೆ ಸಹಜವಾಗಿ ಇದೆಲ್ಲವೂ ಕೂಡ ಸಮುದಾಯಗಳಿಗೆ ಕನ್ವಿನ್ಸ್ ಮಾಡೋದು ಕಷ್ಟವಾಗುತ್ತೆ. ಮುಂಬರುವ ಚುನಾವಣಾ ವರ್ಷದಲ್ಲೂ ಕೂಡ ಇದು ಸಾಕಷ್ಟು ಕಷ್ಟ ಸಾಧ್ಯವಾಗುವಂಥ ಸಾಧ್ಯತೆ ಇರುತ್ತೆ. ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ, ಯಾರು ಏನಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅತ್ತ ಇನ್ನೇನು ಪ್ರಮಾಣ ವಚನಕ್ಕೆ ತೆರಳಬೇಕಾಗಿದ್ದಂಥ ಮಂಕಾಳು ವೈದ್ಯ ಅವರು ಮನೆಯಲ್ಲೇ ಕೂತರು. ಮನೆಯಲ್ಲಿ ಸಿಟ್ಟಾಗಿದ್ದಂಥ ಮಲ್ಲಿಕಾರ್ಜುನ್ ಅವರು ಅತ್ತ ರಾಜಭವನಕ್ಕೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಹೀಗಾಗಿ ರಾಜಕಾರಣದಲ್ಲಿ ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಬೆಳವಣಿಗೆಗಳ ನಡುವೆ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದು ಇನ್ನೆವಿಟಬಲ್ ಆಗಿ ಕಾಣಿಸ್ತಾ ಇದೆ. ಒಂದಂತೂ ಸತ್ಯ, ಪದೇ ಅನಂತಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ದಿವಂಗತ ಅನಂತಕುಮಾರ್ ಅವರು ಬಾರದು ಬಪ್ಪದು ತಪ್ಪದು ಅಂತ. ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ ಸರ್ ಅಂತ ಕೇಳಿದಾಗ ಪ್ರತಿ ಸಂದರ್ಭದಲ್ಲೂ ಇದೇ ಹೇಳ್ತಾರೆ, ಏನು ಬರುತ್ತೋ ಅದು ಬರುತ್ತೆ, ಏನು ನಮ್ಮ ಮನೆಯಲ್ಲಿ ಬರಲ್ಲ ಅಂತ ಬರೆದಿರುತ್ತೋ ಅದು ಯಾವತ್ತೂ ಬರಲ್ಲ ಅಂತ. ಈಗ ಬಹುಶಃ ನಾಗೇಂದ್ರ ಅವರ ಕೇಸಲ್ಲೂ ಕೂಡ ಈ ಮಾತು ಮತ್ತೊಮ್ಮೆ ನಿಜವಾಗುತ್ತೆ. ನಮಸ್ಕಾರ.